ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಮನೆಯಲ್ಲೇ ಸಾಂಬಾರು ಪುಡಿನ ಉಪಯೋಗಿಸ್ಕೊಂಡು ಪುಳಿಯೋಗರೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಳ್ಳಿ. ಮೊದಲಿಗೆ ಒಗ್ಗರಣೆಗೆ ಎಣ್ಣೆ, ಸ್ವಲ್ಪ ಸಾಸಿವೆ, ಕರಿಬೇವು, ಬ್ಯಾಡಗೆ ಮೆಣಸಿಗೆ ಒಂದು 4ರಿಂದ 5 ತೊಗೊಂಡಿದ್ದೀನಿ. ಕಡಲೆಬೀಜ ಒಂದು ಸ್ವಲ್ಪ ಒಗ್ಗರಣೆಗೆ, ಉದ್ದಿನಬೇಳೆ ಮತ್ತು ಸ್ವಲ್ಪ ಕಡಲೆಬೇಳೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದು ಒಗ್ಗರಣೆಗೆ. ಮತ್ತು ಎಳ್ಳು, ನೀವು ವೈಟ್ ಅಥವಾ ಬ್ಲ್ಯಾಕ್ ಯಾವುದಾದ್ರೂ ಉಪಯೋಗಿಸ್ಕೊಬೋದು. ಮನೇಲಿ ಯಾವುದಿದ್ರೆ ಅದು ಉಪಯೋಗಿಸ್ಕೊಳ್ರಿ. ಸ್ವಲ್ಪ ಒಗ್ಗರಣೆಗಿದು ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೀನಿ. ನಾನು ಹುಣಸೆಹಣ್ಣು ಇದು ಎಷ್ಟು ಒಂದು 5ರಿಂದ 6 ಜನ ತಿನ್ನೋಷ್ಟು ಹುಣಸೆಹಣ್ಣು ನೆನೆಸ್ಕೊಂಡಿದ್ದೀನಿ. 2 ನಿಂಬೆಹಣ್ಣು ಗಾತ್ರದ್ದು ಅಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ. ಸೇಮ್ ನಾವು ಹುಣಸೆಹಣ್ಣು ಎಷ್ಟು ತೊಗೊಳ್ತೀವೋ ಅದರಲ್ಲಿ 1/4 ಭಾಗದಷ್ಟು ಬೆಲ್ಲ ತೊಗೊಬೇಕು. ಒಣಕೊಬ್ಬರಿ ಸ್ವಲ್ಪ ತುರಿದಿಟ್ಕೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸ್ವಲ್ಪ ಹಚ್ಚಿಟ್ಕೊಂಡಿದ್ದೀನಿ, ಸಾಂಬಾರು ಪುಡಿ 2ರಿಂದ 3 ಸ್ಪೂನ್ ತೊಗೊಂಡಿದ್ದೀನಿ, ಮತ್ತು ಇಂಗು ಸ್ವಲ್ಪ ಒಗ್ಗರಣೆಗೆ. ಮೊದಲಿಗೆ ಈಗ ಸ್ಟವ್ ಅಂಟಿಸ್ಕೊಳ್ಳೋಣ, ಪಾತ್ರೆ ಇಟ್ಕೊಳ್ಳೋಣ, ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ನಾವು ಯೂಶಲಿ ಮಾಮೂಲಿ ರೆಡಿಮೇಡ್ ಪುಳಿಯೋಗರೆಗೆ ಪುಡಿಗಿಂತ ಇದಕ್ಕೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೋಬೇಕು. ಯಾಕಂದರೆ ಅವರೆಲ್ಲ ಎಣ್ಣೆಲಿ ಉದ್ದಿಟ್ಕೊಂಡಿರ್ತಾರಲ್ವ, ಹಂಗಾಗಿ ಎಣ್ಣೆ ಸ್ವಲ್ಪ ಕಡಿಮೆ ಬೇಕಾಗುತ್ತೆ. ನಾವು ಮನೇಲಿ ಸಾಂಬಾರು ಪುಡಿ ಉಪಯೋಗಿಸೋದ್ರಿಂದ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಳ್ಳೋಣ. ಎಣ್ಣೆ ಕಾಯ್ಲಿ ನೀಟಾಗಿ. ಎಣ್ಣೆ ಕಾದಿದೆ, ಸಾಸಿವೆ ಹಾಕ್ಕೊಳ್ಳೋಣ. ಕಡಲೆಬೀಜ ಹಾಕೋಣ ಸ್ವಲ್ಪ, ಕಡಲೆಬೇಳೆ, ಉದ್ದಿನಬೇಳೆ ಸ್ವಲ್ಪ, ಸಿಮ್ ಮಾಡ್ಕೊಳ್ಳೋಣ. ಸ್ವಲ್ಪ ಎಳ್ಳು, ಬ್ಲಾಕ್ ಅಥವಾ ಇದು ಯಾವುದಾದ್ರೂ ಉಪಯೋಗಿಸ್ಕೊಳ್ಳಿ. ಮನೇಲಿ ಯಾವುದಿದೆ ಅದನ್ನು ಸ್ವಲ್ಪ ಸಿಮ್ ಮಾಡ್ಕೊಳ್ಳೋಣ ಈಗ. ಯಾಕಂದರೆ ಎಣ್ಣೆ ಕಾದಿದೆ, ಹುಣಸೆ ನೀರು ಬೇರೆ ಹಾಕಬೇಕು. ಬ್ಯಾಡಗೆ ಮೆಣಸಿನ್ಕಾಯಿ ಹಾಕೋಣ, ಸ್ವಲ್ಪ ಹಿಂಗು, ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೀನಿ ನಾನು. ನೀರನ್ನು ಹಾಕೋಣ ಈಗ. ನೀರು ಹಾಕೋಣ ಈಗ. ಸ್ವಲ್ಪ ಬೆಲ್ಲ ಎಲ್ಲ ಕರಗಬೇಕು. ಹುಣಸೆ ನೀರು ಬೆಲ್ಲ ಎಲ್ಲ ಮಿಕ್ಸ್ ಆಗಬೇಕು ನೀಟಾಗಿ. ನೋಡಿ, ಬೆಲ್ಲ ಕರಗಬೇಕು. ಅದು
ಬೆಲ್ಲ ಹುಣಸೆಹಣ್ಣು ನೀಟಾಗಿ ಕರಗಿದ್ರೆ ಸ್ವಲ್ಪ ಅಂಟೆಂಟ್ ಬರುತ್ತೆ. ಆ ಟೈಮಲ್ಲಿ ನಾವು ಸಾಂಬಾರು ಪುಡಿ ಹಾಕ್ಕೋಬೇಕು. ಇನ್ನೊಂದು 2 ರಿಂದ 3 ನಿಮಿಷ ಇದು ಕುದೀಲಿ. ಹುಣಸೆಹಣ್ಣು ಮತ್ತು ಬೆಲ್ಲ ನೀಟಾಗಿ ಕರಗಿದೆ, ಎರಡೂ ಮಿಕ್ಸ್ ಆಗಿದೆ ನೋಡಿ, ಸ್ವಲ್ಪ ಅಂಟೆಂಟ್ ಥರ ಆಗಿದೆ. ಈಗ ಸ್ವಲ್ಪ ಸಾಂಬಾರು ಪುಡಿ ಹಾಕೊಳ್ಳೋಣ. ಮೊದಲಿಗೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ, ಸ್ವಲ್ಪ ಹಾಕೊಳ್ಳೋಣ. ಸಾಂಬಾರು ಪುಡಿ ಒಂದು 2 ರಿಂದ 3 ಸ್ಪೂನ್ ತೊಗೊಂಡಿದ್ದೀನಿ, ಸಾಕು. ಮಿಕ್ಸ್ ಮಾಡ್ಕೊಳ್ಳೋಣ. ಸಿಮ್ ಮಾಡ್ಕೊಳ್ಳೋಣ, ಸ್ಟವ್ವು ಸಿಮ್ಮಲ್ಲಿ ಇದಾಗ್ತದದು. ಅದು ಸಿಮ್ಮಲ್ಲೇ ಬೇಯಬೇಕದು ನೀಟಾಗಿ. ಒಣಕೊಬ್ಬರಿ ಹಾಕೊಳ್ಳೋಣ. ನೋಡಿ ಎಲ್ಲ ನೀಟಾಗಿ ಎಣ್ಣೆ ಬಿಟ್ಕೋತಾ ಇದೆ. ಇನ್ನೊಂದು 10 ರಿಂದ 15 ಸೆಕೆಂಡ್ ಸಾಕು, ಆಫ್ ಮಾಡ್ಕೊಳ್ಳೋಣ. ನೋಡಿ ಕಾಣಿಸ್ತಾ ಇದೆ ಅನಿಸುತ್ತೆ. ಈ ಥರ ಎಣ್ಣೆ ಬಿಟ್ಕೋತು ಅಂದರೆ ಆಗಿದೆ ಅಂತ ಪುಳಿಯೋಗರೆ ಗೊಜ್ಜು. ನೀವು ಅಂಗಡಿಯಿಂದ ತಂದು ಮಾಡಿ ಅದು ಸುಮ್ಮನೆ ದುಡ್ಡು ಕೊಟ್ಟು ಮಾಡೋ ಬದಲು ಮನೇಲಿ ಎಲ್ಲನೂ ಇರುತ್ತೆ. ನಿಮ್ಮ ಮನೇಲಿ ಸಾಂಬಾರು ಪುಡಿ ಸಾಮಾನ್ಯ ಎಲ್ಲರೂ ಮನೇಲಿ ಇಟ್ಕೊಂಡಿರ್ತಾರೆ, ದಿಢೀರಂತ ಇದನ್ನು ಮಾಡ್ಕೊಬೋದು. ಇದು ಆಗಿದೆ. ಈಗ ಆಫ್ ಮಾಡ್ಕೊಳ್ಳೋಣ. ಈಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಇದಕ್ಕೆ ಬೇಕು ಅಂದರೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಬೋದು, ಬೇಕು ಅಂದರೆ. ಸಾಂಬಾರು ಪುಡಿಯಲ್ಲಿ ಪುಳಿಯೋಗರೆ ಗೊಜ್ಜು ರೆಡಿ ಆಗಿದೆ. ಇದನ್ನು ಅನ್ನಕ್ಕೆ ಹಾಕ್ಕೊಂಡು ಹೆಂಗೆ ಬೆರೆಸ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಸ್ವಲ್ಪ ಗೊಜ್ಜು ಹಾಕ್ಕೊಳ್ಳೋಣ. ನೀಟಾಗಿ ಬೆರೆಸ್ಕೊಳ್ಳಿ. ಸೇಮ್ ಅಂಗಡಿಯಿಂದ ತಂದು ಪುಳಿಯೋಗರೆ ಗೊಜ್ಜಿರುತ್ತೆ ಅದೇ ಟೇಸ್ಟೇ ಕೊಡುತ್ತೆ, ಏನು ಚೇಂಜಸ್ಸೇ ಅನಿಸಲ್ಲ. ಇದು ಸ್ವಲ್ಪ ಕಲರ್ ಒಂಚೂರು ಚೇಂಜ್ ಆಗೋದಷ್ಟೇ, ಅದು ಬಿಟ್ಟರೆ ಸೇಮ್ ಅದೇ ಥರ ಇರುತ್ತೆ. ಈ ಪುಳಿಯೋಗರೆ ರೆಡಿಯಾಗಿದೆ. ಪುಳಿಯೋಗರೆ ರೈಸು ಸರ್ವ್ ಮಾಡ್ಕೊಳ್ಳೋಣ ಬೌಲ್ಗೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.